ಲೌಕಿಕರನ್ನು ಇದ್ದಿದ್ದು ಅವರ ಕಾಲದಲ್ಲಿ ಈ ವಿಕ್ರಮಾದಿತ್ಯನು ಕೂಡ ಪ್ರಸಿದ್ಧಿ ಪಡೆದಿದ್ದಾನೆ. ಅವನ ಕಾಲದಲ್ಲಿ ಸಂಸ್ಕೃತ ಕವಿಗಳು ರೂಢಿ ಇದೆ, ಬಂದಿದೆ, ಚಾಲ್ತಿಗೆ ಬಂದಿದೆ. ಆ ವಿಷಯದಲ್ಲಿ ನಡ್ಕೊಳ್ತಾ ಇದ್ದಿದ್ದರಿಂದ ನಾಗಚಂದ್ರ ಕವಿ ಮಲ್ಲಿನಾಥ ದೇವಾಲಯವನ್ನು ಬಸದಿಯನ್ನು ವಾಲ್ಮೀಕಿ ರಾಮಾಯಣ ಎರಡು ಸಂಸ್ಕೃತದಲ್ಲಿವೆ. ಇವರ ಅವರು ಏನು ಮಾಡಿದ್ರು, ಅವರ ಸಾಧನೆ ಏನು, ಅವರ ಜೀವನ ಏನು, ಅದು ನಮ್ಮ ಜನಕ್ಕೆ ಗೊತ್ತಾಗುವ ರೀತಿಯಲ್ಲಿ ಇರಬೇಕು. ಬೇರೆ ಪ್ರತ್ಯೇಕ ಅಲ್ಲ ಅಂತ ಹೇಳಿ ಕಾವ್ಯವನ್ನು ರಚಿಸಿದ್ದ, ಅದು ನಮಗೆ ಗೊತ್ತಿಲ್ಲ. ಕನ್ನಡದಲ್ಲಿ ಅಭಿನವ ಪಂಪ, ನಾನು ಎರಡನೆಯ ಪಂಪ, ಆದಿಪಂಪ ಇದ್ದ, ಅವನ ವಂಶದಲ್ಲಿ ಹಾಗೆ ಅಭಿನವ ಪಂಪನು ರಚಿಸಿರುವ ರಾಮಾಯಣದ ಅನೇಕರು ಸ್ವಲ್ಪ ಗೊಂದಲಕ್ಕೆ ಪಂಪ ಅಂತ ನಾಗಚಂದ್ರ ಎರಡು ಧಾರ್ಮಿಕ ಕಾವ್ಯಗಳನ್ನು